ಧನುರಾಶಿಯವರೇ, ನೇರವಾಗಿ ಒಂದು ಸತ್ಯವನ್ನು ಒಪ್ಪಿಕೊಳ್ಳೋಣ. ಯಾರಿಗೆ ಎಷ್ಟು ಒಳ್ಳೆಯದು ಮಾಡಬೇಕು, ಯಾರಿಂದ ಎಷ್ಟು ದೂರ ಇರಬೇಕು ಎಂಬ ಕನಿಷ್ಠ ಲೆಕ್ಕಾಚಾರವೂ ಇಲ್ಲದೆ ಎಲ್ಲರನ್ನೂ ಕಣ್ಣುಮುಚ್ಚಿ ನಂಬುವ ನಿಮ್ಮ ಆ ಮುಗ್ಧ ಸ್ವಭಾವವೇ ಇಂದು ನಿಮ್ಮ ಇಂದಿನ ಕಷ್ಟಗಳಿಗೆ ಅಡಿಪಾಯ ಹಾಕಿದೆ ಅಲ್ವಾ? ಜಗತ್ತಿಗೆಲ್ಲ ದೊಡ್ಡ ಜ್ಞಾನದ ಮಾತುಗಳನ್ನು ಹೇಳುವ ನೀವು ಇಂದು ನಿಮ್ಮದೇ ಸ್ವಂತ ಬದುಕಿನ ಗೊಂದಲಗಳಿಗೆ ಉತ್ತರ ಹುಡುಕಲಾರದೆ ಒದ್ದಾಡುತ್ತಿದ್ದೀರಿ. ನಿಮ್ಮ ಬದುಕಿನ ಈ ಅಸಲಿ ಸತ್ಯವನ್ನು ಬಿಚ್ಚಿಡುವ ಮುನ್ನ ತಪ್ಪದೇ ನಮ್ಮ ಪೇಜನ್ನು ಫಾಲೋ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣಾಯ ಎಂದು ಭಕ್ತಿಯಿಂದ ಬರೆಯಿರಿ. ಇವತ್ತಿನ ನಿಮ್ಮ ವಾಸ್ತವ ಪರಿಸ್ಥಿತಿ ಹೇಗಿದೆ ಗೊತ್ತಾ? ನೀವು ಯಾರಿಗೆ ಅರ್ಹತೆಗಿಂತ ಹೆಚ್ಚಿನ ಗೌರವ ಮತ್ತು ಪ್ರೀತಿಯನ್ನು ಕೊಟ್ಟಿರೋ ಅವರೇ ಇಂದು ನಿಮ್ಮ ಬೆಲೆ ಏನೆಂಬುದನ್ನು ಮರೆತು ನಿಮ್ಮನ್ನು ಅತ್ಯಂತ ಕೀಳಾಗಿ ನಡೆಸಿಕೊಳ್ಳುತ್ತಿದ್ದಾರೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಸಹಾಯವನ್ನು ಪಡೆದುಕೊಂಡು ಇವತ್ತು ಉನ್ನತ ಸ್ಥಾನದಲ್ಲಿ ಕುಳಿತಿರುವವರು ನಿಮ್ಮ ಕಷ್ಟದ ಸಮಯದಲ್ಲಿ ಕಣ್ಣೆತ್ತಿಯೂ ನೋಡದೆ ಮುಖ ತಿರುಗಿಸಿ ನಿಂತಿದ್ದಾರೆ. ಸಂಬಂಧಗಳನ್ನು ಮತ್ತು ಸ್ನೇಹವನ್ನು ಉಳಿಸಿಕೊಳ್ಳಲು ನೀವು ಮಾಡುತ್ತಿರುವ ಹೊಂದಾಣಿಕೆ ಇವತ್ತು ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ತರುತ್ತಿದೆ. ಹಣಕಾಸಿನ ವಿಚಾರಕ್ಕಂತೂ ಬಂದರೆ ನಿಮ್ಮ ದುಡಿಮೆಗೆ ಮತ್ತು ನಿಮ್ಮ ಯೋಗ್ಯತೆಗೆ ತಕ್ಕ ಪ್ರತಿಫಲ ಎಲ್ಲೂ ಸಿಗುತ್ತಿಲ್ಲ. ಹಗಲಿರುಳು ಕಷ್ಟಪಟ್ಟು ಬೆವರು ಸುರಿಸುತ್ತಿದ್ದರೂ ಬಂದ ಹಣ ಬಂದ ದಾರಿಯಲ್ಲೇ ಕರಗಿ ಹೋಗುತ್ತಿದೆ. ಯಾರನ್ನೋ ಉದ್ಧಾರ ಮಾಡಲು ಹೋಗಿ ಅಥವಾ ಯಾರದ್ದೋ ಗ್ಯಾರಂಟಿ ಒಪ್ಪಿಕೊಂಡು ಇವತ್ತು ನೀವೇ ಸಾಲಗಾರರ ಸ್ಥಾನದಲ್ಲಿ ನಿಂತು ಮಾನಸಿಕ ಹಿಂಸೆ ಅನುಭವಿಸುತ್ತಿದ್ದೀರಿ. ಉದ್ಯೋಗದಲ್ಲಿ ನಿಮ್ಮ ಪ್ರಾಮಾಣಿಕತೆಗೆ ಸಣ್ಣ ಬೆಲೆಯೂ ಸಿಗುತ್ತಿಲ್ಲ. ನೀವು ಮಾಡಿದ ಕಷ್ಟದ ಕ್ರೆಡಿಟ್ ಅನ್ನು ಬೇರೆಯವರು ಸುಲಭವಾಗಿ ಹೊಡೆದುಕೊಂಡು ಹೋಗುತ್ತಿದ್ದಾರೆ. ಸದಾ ಭವಿಷ್ಯದ ಆತಂಕ, ನೆಮ್ಮದಿಯಿಲ್ಲದ ದಿನಗಳು ಮತ್ತು ತೀವ್ರವಾದ ಮಾನಸಿಕ ಒತ್ತಡದಿಂದಾಗಿ ರಾತ್ರಿ ಇಡೀ ನಿದ್ದೆಯಿಲ್ಲದೆ ನಿಮ್ಮ ಆರೋಗ್ಯ ದಿನದಿಂದ ದಿನಕ್ಕೆ ಒಳಗೊಳಗೆ ಕುಗ್ಗುತ್ತಿದೆ. ಹೊರಗಡೆ ಜಗತ್ತಿಗೆ ನೀವೊಬ್ಬರೇ ನಗುತ್ತಾ ಧೈರ್ಯವಂತರಂತೆ ಕಾಣುತ್ತಿದ್ದರೂ ಒಳಗಿರುವ ನಿಮ್ಮ ಒಂಟಿತನ ಆ ದೇವರಿಗೆ ಮಾತ್ರ ಗೊತ್ತು. ಈ ಮಾತುಗಳು ನಿಮ್ಮದೇ ಜೀವನದ ಕಥೆ ಎನಿಸುತ್ತಿದ್ದರೆ ಈಗಲೇ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಈ ಎಲ್ಲಾ ಸಮಸ್ಯೆಗೆ ಶಾಶ್ವತ ರೂಪದ ಪರಿಹಾರ ಬೇಕಾಗಿದ್ದರೆ ಈ ಕೂಡಲೇ ಮೇಲೆ ಕಾಣಿಸುವ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ.